ಸ್ಪೀಕಿಂಗ್ ಪ್ರಾಕ್ಟೀಸ್ನಲ್ಲಿ ಇವತ್ತು ಮೈ ಹಾಬಿಯಲ್ಲಿ ನಾವು ಮೇಕಿಂಗ್ ವಿಡಿಯೋ ಮಾಡುವುದರ ಬಗ್ಗೆ ಮಾತಾಡೋಣ. ಮೈ ಹಾಬಿ ಈಸ್ ಮೇಕಿಂಗ್ ವಿಡಿಯೋಸ್. ನನ್ನ ಹವ್ಯಾಸ ವಿಡಿಯೋ ಮಾಡುವುದು. ಐ ಲೈಕ್ ಕ್ರಿಯೇಟಿಂಗ್ ವಿಡಿಯೋಸ್. ನನಗೆ ವಿಡಿಯೋಗಳನ್ನು ತಯಾರಿಸುವುದು ಇಷ್ಟ. ಐ ರೆಕಾರ್ಡ್ ವಿಡಿಯೋಸ್ ಇನ್ ಮೈ ಫ್ರೀ ಟೈಮ್. ನಾನು ಬಿಡುವಿನ ಸಮಯದಲ್ಲಿ ವಿಡಿಯೋಗಳನ್ನು ಚಿತ್ರೀಕರಿಸುತ್ತೇನೆ ಅಥವಾ ರೆಕಾರ್ಡ್ ಮಾಡ್ತೇನೆ. ಮೇಕಿಂಗ್ ವಿಡಿಯೋಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ವಿಡಿಯೋ ಮಾಡುವುದು ತುಂಬ ಆಸಕ್ತಿದಾಯಕ. ಐ ಶೇರ್ ಮೈ ವಿಡಿಯೋಸ್ ಆನ್ಲೈನ್. ನಾನು ನನ್ನ ವಿಡಿಯೋಗಳನ್ನು ಆನ್ಲೈನ್ನಲ್ಲಿ ಹಂಚಿಕೊಳ್ಳುತ್ತೇನೆ. ಐ ಲರ್ನ್ ನ್ಯೂ ಸ್ಕಿಲ್ಸ್ ಥ್ರೂ ವಿಡಿಯೋ ಮೇಕಿಂಗ್. ವಿಡಿಯೋ ಮಾಡುವ ಮೂಲಕ ನಾನು ಹೊಸ ಕೌಶಲ್ಯಗಳನ್ನು ಕಲಿಯುತ್ತೇನೆ. ವಿಡಿಯೋ ಮೇಕಿಂಗ್ ಇಂಪ್ರೂವ್ಸ್ ಮೈ ಕ್ರಿಯೇಟಿವಿಟಿ. ವಿಡಿಯೋ ಮಾಡುವುದು ನನ್ನ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಐ ಎಂಜಾಯ್ ಎಡಿಟಿಂಗ್ ಮೈ ವಿಡಿಯೋಸ್. ನನಗೆ ನನ್ನ ವಿಡಿಯೋಗಳನ್ನು ಸಂಪಾದಿಸುವುದು, ಎಡಿಟಿಂಗ್ ಮಾಡುವುದೆಂದರೆ ಇಷ್ಟ. ಐ ಯೂಸ್ ಎ ಕ್ಯಾಮರಾ ಆ್ಯಂಡ್ ಎ ಟ್ರೈಪಾಡ್. ನಾನು ಕ್ಯಾಮರಾ ಮತ್ತು ಟ್ರೈಪಾಡ್ ಬಳಸುತ್ತೇನೆ. ಐ ವಾಂಟ್ ಟು ಬಿಕಮ್ ಎ ಯೂಟ್ಯೂಬರ್. ನನಗೆ ಯೂಟ್ಯೂಬರ್ ಆಗಲು ಇಷ್ಟ. ನಾನು ಯೂಟ್ಯೂಬರ್ ಆಗಲು ಬಯಸುತ್ತೇನೆ. ಮೇಕಿಂಗ್ ವಿಡಿಯೋಸ್ ಈಸ್ ಫನ್. ವಿಡಿಯೋ ಮಾಡೋದು ಮೋಜಿನ ಕೆಲಸ. ವಿಡಿಯೋ ಮೇಕಿಂಗ್ ಈಸ್ ಮೈ ಫೇವ್ರೆಟ್ ಹಾಬಿ. ವಿಡಿಯೋ ಮಾಡುವುದು ನನ್ನ ಪ್ರಿಯವಾದ ಹವ್ಯಾಸ. ಸೊ ಇದನ್ನು ನೀವು ಬಾಯ್ಪಾಠ ಮಾಡ್ಕೋಬೇಕು, ಯಾಕಂದರೆ ಈ ಟಾಪಿಕ್ಕಿಗೆ ಬಗ್ಗೆ ಜಾಸ್ತಿ ಜನ ಆಸಕ್ತಿ ತೋರಿಸ್ತಾ ಇಲ್ಲ. ಬಟ್ ಇದನ್ನು ನೀವು ಇದೇನು ಇಲ್ಲ ಇದರಲ್ಲಿ, ಇದನ್ನು ಇದ್ದಾಗಿ ನೀವು ಬಾಯ್ಪಾಠ ಮಾಡಿ ದಿನಾ ಇದನ್ನು ಹೇಳ್ತಾ ಹೋಗಿ, ದಿನಕ್ಕೊಂದು 5-6 ಸಲ ಪ್ರಾಕ್ಟೀಸ್ ಮಾಡಿ ಇದನ್ನು. ಸೊ ನಿಮ್ಗೆ ಏನಾಗ್ತದೆ ಅಂದರೆ ಇದರಿಂದ ನಿಮ್ಮ ಮದರ್ ಟಂಗ್ ಇನ್ಫ್ಲೂಯೆನ್ಸ್, ನಾನು ನಿನ್ನೆ ಸಹ ಕ್ಲಾಸಲ್ಲಿ ಹೇಳಿದ್ದೇನೆ, ಮದರ್ ಟಂಗ್ ಇನ್ಫ್ಲೂಯೆನ್ಸ್ ಅಂದ್ರೇನು, ನಾವೀಗ ಕನ್ನಡವನ್ನು ಜಾಸ್ತಿ ಮಾತಾಡುವಾಗ ಕನ್ನಡಕ್ಕೆ ನಮ್ಮ ನಾಲಿಗೆ ಹೊಂದಿಕೊಳ್ತದೆ. ಅದೇ ನಾವು ಇಂಗ್ಲೀಷ್ ಶಬ್ದಗಳನ್ನು ಇಂಗ್ಲೀಷ್ನಲ್ಲಿ ಮಾತಾಡ್ಲಿಕ್ಕೆ ಹೋದಾಗ ನಮ್ಮ ನಾಲಿಗೆ ಅಷ್ಟು ಚೆನ್ನಾಗಿ ವರ್ಕ್ ಆಗೋದಿಲ್ಲ. ಅಂದರೆ ನಮ್ಮ ತೊದಲು ಮಾತಾಡ್ತೇವೆ ಅಥವಾ ಕೆಲವು ಶಬ್ದಗಳು ಮಿಸ್ ಆಗ್ತವೆ, ಸರಿಯಾಗಿ ಮಾತಾಡಲಿಕ್ಕೆ ಬರುವುದಿಲ್ಲ. ಸೊ ಮದರ್ ಟಂಗ್ ಇನ್ಫ್ಲೂಯೆನ್ಸ್ ಇರುವ ಕಾರಣ ಇದು ಹೀಗೆ ಆಗ್ತದೆ. ಸೊ ಇದನ್ನು ನಾವು ಹೋಗಲಾಡಿಸಬೇಕು ಅಂದರೆ ಇಂಗ್ಲೀಷನ್ನು ನಾವು ಸ್ವಲ್ಪ ಫಾಸ್ಟಾಗಿ ಮಾತಾಡಬೇಕು ಅಂದರೆ ನಾವು ಕೆಲವು ಟಾಪಿಕ್ಗಳನ್ನು ಬಾಯ್ಪಾಠ ಮಾಡಿ ಇಂಗ್ಲೀಷಲ್ಲಿ ಹೇಳಬೇಕಾಗ್ತದೆ. ಅದು ಪ್ರಾಕ್ಟೀಸ್ ಮಾಡಿ ಆದ ಹಾಗೆ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಮಾತಾಡಲಿಕ್ಕೆ ಬರ್ತದೆ. ಮತ್ತೊಂದು ವಿಷಯ ಏನಂದರೆ, ನಾನು ಈಗ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇಂಗ್ಲೀಷ್ ಏನೂ ಬರದವರಿಗೆ. ಝೀರೋದಿಂದ ಹೀರೋ ಹೇಳಿ, ಇಂಗ್ಲೀಷ್ನಲ್ಲಿ ಝೀರೋದಿಂದ ಹೀರೋ. ಸೊ ಅದು ABCD ಸ್ಟಾರ್ಟ್ ಮಾಡ್ತೇನೆ. ಮೊದಲು ಸ್ಪೆಲ್ಲಿಂಗ್ ಕಲಿಸ್ತೇನೆ, ನಂತರ ಶಬ್ದ ರಚನೆ ಕಲಿಸ್ತೇನೆ, ನಂತರ ವಾಕ್ಯ ರಚನೆ ಕಲಿಸ್ತೇನೆ, ನಂತರ ಮಾತಾಡಲಿಕ್ಕೆ ಕಲಿಸ್ತೇನೆ. ತುಂಬ ದೊಡ್ಡದಾದ ಕೋರ್ಸ್ ಇದೆ, ಅದು 5-6 ಮಂತ್ಸ್ ಇದ್ದು ಒಂದು 100ರಿಂದ 150 ವೀಡಿಯೋಸ್ ಆಗ್ಬೋದು. ಸೊ ಅದಕ್ಕಾಗಿ ಯಾರಿಗೆಲ್ಲ ಮನಸ್ಸುಂಟ ಅವರು ಈಗಲೇ ನನ್ನ ವಿಡಿಯೋಗಳನ್ನು ಸ್ವಲ್ಪ ಫಾಲೋ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಇದು ನಾನು ಕೂಡಲೇ ಅಂದರೆ 2-3 ದಿನಗಳಲ್ಲೇ ಅಥವಾ ಬರುವ ವಾರದಿಂದ ನಾನು ಸ್ಟಾರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸ್ವಲ್ಪ ಅದಕ್ಕೆ ನನಗೂ ಸ್ವಲ್ಪ ವರ್ಕ್ ಉಂಟು. ಅದು ಮಾಡಿದ ಕೂಡಲೇ ಸ್ಪೆಲ್ಲಿಂಗ್ ನಾನು ಹೀಗೆ ಕಲಿಸ್ಲಿಕ್ಕೆ ಬರುವುದಿಲ್ಲ. ನಾನು ಇದರ ಮೇಲೆ ಮೊಬೈಲ್ ಮೇಲೆ ಸ್ಪೆಲ್ಲಿಂಗ್ ಕಲಿಸ್ಲಿಕ್ಕೆ ಬರುವುದಿಲ್ಲ. ಸ್ಪೆಲ್ಲಿಂಗ್ ನಾನು ಹೇಗೆ ಬೋರ್ಡಲ್ಲಿ ಟೀಚ್ ಮಾಡಬೇಕು ಅದರ ಬಗ್ಗೆ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೇನೆ. ಅದಾದ ಕೂಡಲೇ ನಾನು ಬೋರ್ಡಲ್ಲಿ ಸ್ಪೆಲ್ಲಿಂಗ್ ಎಲ್ಲ ಮಾಡಲಿಕ್ಕೆ ಕಲಿಸ್ತೇನೆ ನಿಮಗೆ. ಸೊ ಸ್ಪೆಲ್ಲಿಂಗ್ ಬಂದರೆ ನೀವು ಯಾವುದೇ ಶಬ್ದವನ್ನು ಇಂಗ್ಲೀಷಲ್ಲಿ ನೀವು ಬರೀಬಹುದು, ಓದ್ಬೋದು. ಇದು ನನ್ನ ಗ್ಯಾರಂಟಿ.